ಧ್ರುವ ರಾಣ ಯಾರನ್ನು ಬಲವಂತ ಮಾಡುವುದಿಲ್ಲ. ಹೀಗೆ ಹೇಳಿ ಅವನು ತಕ್ಷಣ ಅಲ್ಲಿಂದ ಹೊರಗೆ ಹೊರಟು ಹೋದನು ಮತ್ತು ಸೃಷ್ಟಿಯವರ ಕೋಪದಿಂದ ಅವನನ್ನೇ ನೋಡುತ್ತಿದ್ದರು. ಧ್ರುವ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಆದರೆ ಅವನ ಗಮನ ಕೆಲಸದ ಮೇಲೆ ಇರಲಿಲ್ಲ. ಅವನು ಮಾಡಲು ಹೊರಟ ಕೆಲಸ ಒಂದಾದರೆ ಆಗುತ್ತಿರುವುದು ಮತ್ತೊಂದಾಗಿತ್ತು. ಕೊನೆಗೆ ಬೇಸತ್ತು ಅವನು ಲ್ಯಾಪ್ಟಾಪ್ ಮುಚ್ಚಿ ತನ್ನ ಅಸಿಸ್ಟೆಂಟ್ ಅನ್ನು ಕರೆದನು. ಅಸಿಸ್ಟೆಂಟ್ ಒಳಗೆ ಬಂದ ತಕ್ಷಣ ಧ್ರುವ ಮೀಟಿಂಗ್ ಎಷ್ಟು ಗಂಟೆಗಿದೆ ಎಂದು ಕೇಳಿದನು. ಅಸಿಸ್ಟೆಂಟ್ ಹೆದರುತ್ತಲೇ ಸರ್ ಸರ್ ಮೀಟಿಂಗನ್ನು ನೀವೇ ಸ್ವಲ್ಪ ಸಮಯದ ಹಿಂದೆ ಕ್ಯಾನ್ಸಲ್ ಮಾಡಿದ್ದೀರಲ್ಲ ಎಂದಳು. ಧ್ರುವ ಕೋಪದಿಂದ ಏನು ಅಷ್ಟು ಇಂಪಾರ್ಟೆಂಟ್ ಮೀಟಿಂಗನ್ನು ನೀನು ಕ್ಯಾನ್ಸಲ್ ಮಾಡಿದೆಯಾ ಎಂದು ಕಿರುಚಿದನು. ಅಸಿಸ್ಟೆಂಟ್ ತಕ್ಷಣ ಆದರೆ ಸರ್ ನಾನು ನಿಮ್ಮ ಮಾತಿನಂತೆಯೇ ಮಾಡಿದೆ. ಆ ಮೀಟಿಂಗ್ ತುಂಬ ಮುಖ್ಯ ಎಂದು ನನಗೆ ತಿಳಿದಿತ್ತು. ಹಾಗಾಗಿಯೇ ನಾನು ನಿಮ್ಮನ್ನು 2 ಬಾರಿ ಕೇಳಿದ್ದೆ. ಆದರೆ ನೀವು ಹೇಳಿದ್ದನ್ನು ಸುಮ್ಮನೆ ಮಾಡು ಇಲ್ಲದಿದ್ದರೆ ಕೆಲಸದಿಂದ ತೆಗೆದುಹಾಕುವುದಾಗಿ ಹೇಳಿದ್ದೀರಿ. ಹಾಗಾಗಿ ನಾನು ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿದೆ ಎಂದು ಹೇಳಿದಳು. ಧ್ರುವ ಹಲ್ಲು ಕಡಿಯುತ್ತಾ ನಾನು ಹಗಲನ್ನು ರಾತ್ರಿ ಎಂದು ಹೇಳಿದರೆ ನೀನು ಮಾಡುತ್ತೀಯಾ? ನಿನಗೆ ಅಷ್ಟು ಯೋಗ್ಯತೆ ಇದೆಯೇ ಎಂದನು. ಅವಳೀಗ ತಲೆ ತಗ್ಗಿಸಿ ನಿಂತಳು. ಧ್ರುವ ದೀರ್ಘ ನಿಟ್ಟುಸಿರು ಬಿಟ್ಟು ಸೀಟಿನ ಮೇಲೆ ತಲೆ ಒರಗಿಸಿ ಇಲ್ಲಿಂದ ತೊಲಗು ಎಂದನು. ಅಸಿಸ್ಟೆಂಟ್ ಅವನನ್ನೇ ನೋಡ್ತಿದ್ದಳು. ಆದರೆ ಅಲ್ಲಿಂದ ಕದಲಲಿಲ್ಲ. ಈಗ ಅವಳಿಗೆ ಭಯವಾಗಿತ್ತು, ಅವನ ಮಾತನ್ನು ಕೇಳಬೇಕೋ ಬೇಡವೋ ಎಂದು. ಒಂದು ವೇಳೆ ಅವಳು ಅಲ್ಲಿಂದ ಹೋದರೆ ನಂತರ ಧ್ರುವ ತನ್ನ ಮಾತನ್ನು ಕೇಳಿ ಏಕೆ ಹೋದೆ ಎಂದು ಮತ್ತೆ ಕೋಪ ಮಾಡಿಕೊಳ್ಳಬಹುದು ಎಂಬ ಆತಂಕ ಅವಳದ್ದಾಗಿತ್ತು. ಹಾಗಾಗಿ ಅವಳು ಸುಮ್ಮನೆ ಅಲ್ಲಿಯೇ ನಿಂತಳು. ಸ್ವಲ್ಪ ಸಮಯದ ನಂತರ ಧ್ರುವ ಕಣ್ಣು ತೆರೆದು ಕೋಪದಿಂದ ಅವಳನ್ನು ನೋಡಿ ನಾನು ಹೇಳಿದ್ದು ನಿನಗೆ ಕೇಳಿಸುತ್ತಿಲ್ಲವೇ ಅಥವಾ ನಿನ್ನನ್ನು ಇಲ್ಲಿಂದ ತಳ್ಳಿಕೊಂಡು ಕಂಪನಿಯಿಂದ ಆಚೆ ಹಾಕಬೇಕೆ ಎಂದು ಗದರಿದನು. ಅಸಿಸ್ಟೆಂಟ್ ತಕ್ಷಣ ಅಲ್ಲಿಂದ ಓಡಿ ಹೋದಳು. ಅವಳು ಹೋದ ನಂತರ ಧ್ರುವ ಮತ್ತೊಮ್ಮೆ ಕುರ್ಚಿಯ ಮೇಲೆ ತಲೆ ಒರಗಿದನು. ಅವನು ಕಣ್ಣು ಮುಚ್ಚಿದ ಕೂಡಲೇ ತನಿಯ ಮುಖ ಕಣ್ಣು ಮುಂದೆ ಸುಳಿಯಿತು. ಒಮ್ಮೆ ನಗುವ ಮುಖ, ಇನ್ನೊಮ್ಮೆ ಮುನಿಸಿ ತೋರುವ ಮುಖ. ನಿನ್ನೆ ದಿನವಿಡೀ ಅವಳು ಅವನೊಂದಿಗೆ ಮುನಿಸಿಕೊಂಡೇ ಮಾತನಾಡಿದ್ದಳು. ಅವನು ಅವಳನ್ನು ನೋಡಿದಾಗಲೆಲ್ಲ ಅವಳು ಮುಖ ತಿರುಗಿಸಿಕೊಳ್ಳುತ್ತಿದ್ದ ಆ ರೀತಿ ಧ್ರುವನ ಕಣ್ಣ ಮುಂದೆ ಮತ್ತೆ ಮತ್ತೆ ಬರುತ್ತಿತ್ತು. ಏನೋ ಯೋಚಿಸಿ ಅವನು ಟೇಬಲ್ ಮೇಲಿದ್ದ ಫೋನ್ ತೆಗೆದುಕೊಂಡು ಧನ್ವಿಗೆ ಕಾಲ್ ಮಾಡಿದನು. ಮತ್ತೊಂದೆಡೆ ಧನ್ವಿ ಇನ್ನೂ ತನ್ನ ಕೋಣೆಯಲ್ಲಿದ್ದಳು. ಸ್ವಲ್ಪ ಸಮಯದ ಹಿಂದೆಯಷ್ಟೇ ಮಿಸ್ಟರ್ ಮತ್ತು ಮಿಸೆಸ್ ಗ್ರೋವರ್ ಅವಳನ್ನು ಭೇಟಿಯಾಗಲು ಬಂದಿದ್ದರು. ಅವರು ಅವಳಿಗೆ ಏನಾಗಿದೆ ಎಂದು ವಿಚಾರಿಸಿದರು. ಆದರೆ ಧನ್ವಿ ಏನನ್ನೂ ಹೇಳಲಿಲ್ಲ. ಕೇವಲ ಕೆಲವು ದಿನ ತಾನು ಇಲ್ಲೇ ಇರಲು ಬಯಸುವುದಾಗಿ ತಿಳಿಸಿದಳು. ಅದಾದ ನಂತರ ಅವರು ಕೂಡ ಏನೂ ಮಾತನಾಡಲಾಗದೆ ಅಲ್ಲಿಂದ ಹೊರಟು ಹೋದರು. ಅವರು ಧನ್ವಿಗೆ ತಿಂಡಿ ತಿನ್ನಲು ಹೇಳಿದರು. ಆದರೆ ಸದ್ಯಕ್ಕೆ ಅವಳು ಬೇಡವೆಂದಳು. ಧನ್ವಿ ಈಗ ತನ್ನ ಬಾಲ್ಕನಿಯಲ್ಲಿ ನಿಂತಿದ್ದಳು. ಅಷ್ಟರಲ್ಲಿ ಹಾಸಿಗೆಯ ಮೇಲಿದ್ದ ಅವಳ ಫೋನ್ ರಿಂಗ್ ಆಯಿತು. ಮರುಕ್ಷಣವೇ ಅವಳು ಓಡುತ್ತಾ ಹಾಸಿಗೆಯ ಹತ್ತಿರ ಬಂದಳು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಈ ಫೋನ್ ಕರೆಗಾಗಿ ಅವಳು ಯಾವಾಗಲಿಂದಲೂ ಕಾಯುತ್ತಿದ್ದ ಹಾಗೆ ಅನಿಸುತ್ತಿತ್ತು. ಯಾಕೋ ಏನೋ ಧ್ರುವ ತನಗೆ ಕಾಲ್ ಮಾಡುತ್ತಾನೆ ಎಂಬ ಭರವಸೆ ಅವಳಿಗಿತ್ತು. ಈಗ ತನ್ನ ಫೋನ್ನಲ್ಲಿ ಧ್ರುವನ ಹೆಸರು ಮಿನುಗುತ್ತಿರುವುದನ್ನು ಕಂಡು ಅವಳ ಮುಖದಲ್ಲಿ ನಗು ಮೂಡಿತು. ಸ್ವಲ್ಪ ಸಮಯದ ಹಿಂದೆಯಷ್ಟೇ ಅವಳು ಧ್ರುವನ ನಂಬರನ್ನು ಹಾರ್ಟ್ ಎಮೋಜಿ ಹೆಸರಿನಲ್ಲಿ ಸೇವ್ ಮಾಡಿದ್ದಳು. ಅವಳು ತನ್ನ ಹೆಚ್ಚುತ್ತಿರುವ ಹೃದಯ ಬಡಿತದೊಂದಿಗೆ ಧ್ರುವನ ಕರೆಯನ್ನು ಸ್ವೀಕರಿಸಿದಳು. ಎದುರಿನಿಂದ ಧ್ರುವನ ಕೋಪ ತುಂಬಿದ ಧ್ವನಿ ಕೇಳಿಸಿತು. ನೀನು ನನ್ನ ಫೈಲನ್ನು ಎಲ್ಲಿಟ್ಟಿದ್ದೀಯಾ? ಧನ್ವಿ ಮನಸ್ಸಿನಲ್ಲಿ ಬೇರೇನೋ ಮಾತುಗಳನ್ನು ನಿರೀಕ್ಷಿಸುತ್ತಿದ್ದಳು. ಆದರೆ ಫೈಲ್ನ ಮಾತು ಕೇಳಿ ಅವಳ ಮುಖದಲ್ಲಿ ವಿಚಿತ್ರವಾದ ಭಾವನೆಗಳು ಮೂಡಿದವು. ಎದುರಿನಿಂದ ಧ್ರುವನ ಧ್ವನಿ ಮತ್ತೊಮ್ಮೆ ಕೇಳಿಸಿತು. ನಾನು ನಿನಗೆ ಏನೋ ಕೇಳುತ್ತಿದ್ದೇನೆ ಧನ್ವಿ, ನನಗೆ ಉತ್ತರ ಕೊಡು. ನನ್ನದೊಂದು ಕೆಂಪು ಬಣ್ಣದ ಫೈಲ್ ಇತ್ತು. ಅದನ್ನು ನಾನು ಕ್ಲೋಸೆಟ್ನಲ್ಲಿ ಇಟ್ಟಿದ್ದೆ. ಆದರೆ ಈಗ ನನಗೆ ಆ ಫೈಲ್ ಸಿಗುತ್ತಿಲ್ಲ. ನೀನು ಅದನ್ನು ಎಲ್ಲಿಟ್ಟಿದ್ದೀಯಾ? ಧನ್ವಿ ಮೆಲ್ಲನೆ ಆದರೆ ನಾನು ನಿಮ್ಮ ಯಾವುದೇ ಕೆಂಪು ಬಣ್ಣದ ಫೈಲ್ ನೋಡಿಯೇ ಇಲ್ಲ ಎಂದಳು. ಧ್ರುವ ಕೋಪದಿಂದ ಹಾಗಿದ್ದರೆ ನಾನು ಸುಳ್ಳು ಹೇಳುತ್ತಿದ್ದೇನೆಯೇ? ನನ್ನ ಬಳಿ ಒಂದು ಕೆಂಪು ಬಣ್ಣದ ಫೈಲ್ ಇದೆ ಎಂದು ನಾನು ಸುಮ್ಮನೆ ಬಕ್ವಾಸು ಮಾಡುತ್ತಿದ್ದೇನೆಯೇ? ನಾನು ಅದನ್ನು ಆಫೀಸಿನಿಂದ ಮನೆಗೆ ತಂದು ಕ್ಲೋಸೆಟ್ನಲ್ಲಿ ಇಟ್ಟಿದ್ದೆ. ನಾನು ಕೇವಲ ನೆಪ ಮಾಡಿಕೊಂಡು ನಿನಗೆ ಫೋನ್ ಮಾಡಿದ್ದೇನೆ ಎಂದು ನೀನು ಹೇಳಲು ಹೊರಟಿದ್ದೀಯಾ ಎಂದನು. ಧನ್ವಿ ಅವನ ಮಾತಿಗೆ ಬೆಚ್ಚಿ ಬಿದ್ದಳು. ಅವಳೀಗ ಸುಮ್ಮನಾದಳು. ಧ್ರುವನಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಧ್ರುವ ಮತ್ತೊಮ್ಮೆ ಕೋಪದಿಂದ ನಾನು ಇಲ್ಲಿ ಕೇವಲ ಫೋನ್ ಕಿವಿಗೆ ಹಚ್ಚಿಕೊಳ್ಳಲು ನಿನಗೆ ಕರೆ ಮಾಡುತ್ತಿಲ್ಲ. ನನಗೆ ಉತ್ತರ ಕೊಡು ಧನ್ವಿ, ನನ್ನ ಫೈಲ್ ಎಲ್ಲಿದೆ ಎಂದನು. ಧನ್ವಿ ಈಗ ಅಳಲು ಪ್ರಾರಂಭಿಸಿದಳು ಮತ್ತು ಅವಳ ಅಳುವಿನ ಧ್ವನಿ ಧ್ರುವನಿಗೆ ಕೇಳಿಸುತ್ತಿತ್ತು. ಈಗ ಅವನು ಎದುರಿನಿಂದ ಸುಮ್ಮನಾದನು. ಸ್ವಲ್ಪ ಸಮಯದ ನಂತರ ಧನ್ವಿ ಮೆಲ್ಲನೆ ನಾನು ನಿಜ ಹೇಳುತ್ತಿದ್ದೇನೆ, ನಾನು ನಿಮ್ಮ ಯಾವುದೇ ಫೈಲು ನೋಡಿಲ್ಲ. ಒಂದು ವೇಳೆ ನೀವು ಆ ಫೈಲ್ ತಂದಿರುವುದು ನಿಜ ಎಂದಾದರೆ ನನಗೆ ಕೇವಲ 2 ನಿಮಿಷ ಕೊಡಿ. ನಾನು ಈಗಲೇ ಅತ್ತೆಗೆ ಫೋನ್ ಮಾಡುತ್ತೇನೆ. ಅವರು ಕೋಣೆಗೆ ಹೋಗಿ ನಿಮಗಾಗಿ ಫೈಲ್ ಹುಡುಕಿ ಕೊಡುತ್ತಾರೆ. ನೀವು ಕೋಣೆಯಲ್ಲೇ ಇರಿ. ಯಾವ ಫೈಲ್ ಹುಡುಕುತ್ತಿದ್ದೀರಿ ಎಂದು ಅವರಿಗೆ ತಿಳಿಸಿ ಎಂದಳು. ಧನ್ವಿಯ ಮಾತು ಕೇಳಿ ಧ್ರುವನ ಕಣ್ಣುಗಳು ದೊಡ್ಡದಾದವು. ಏಕೆಂದರೆ ಅವನು ಕೋಣೆಯಲ್ಲೇ ಇರಲಿಲ್ಲ. ಒಂದು ವೇಳೆ ಅವಳು ಸೃಷ್ಟಿಯವರಿಗೆ ಫೋನ್ ಮಾಡಿದರೆ ಇವನ ಪ್ಲಾನ್ ಬಯಲಾಗಿ ಬಿಡುತ್ತಿತ್ತು. ಅವನು ಕೋಪದಿಂದ ನನಗೆ ನಿನ್ನ ಯಾವುದೇ ಸಹಾಯದ ಅಗತ್ಯವಿಲ್ಲ.
ಅವರು ನನ್ನ ತಾಯಿ. ಅವರನ್ನು ಕರೆಯಬೇಕೆಂದಿದ್ದರೆ ನಾನೇ ಸ್ವತಃ ನನ್ನ ಕೋಣೆಗೆ ಕರೆದುಕೊಳ್ಳುತ್ತೇನೆ. ನೀನು ಅವರಿಗೆ ಫೋನ್ ಮಾಡುವ ಯಾವುದೇ ಅಗತ್ಯವಿಲ್ಲ. ನೀನು ನಿನ್ನ ತವರು ಮನೆಯಲ್ಲೇ ಕುಳಿತುಕೋ. ನಿನಗೆ ಏನು ಮಾಡಬೇಕೋ ಅದನ್ನು ಮಾಡು ಎಂದು ಹೇಳಿ ಕರೆಯನ್ನು ಕಟ್ ಮಾಡಿದನು. ಧನ್ವಿ ಕೇವಲ ತನ್ನ ಫೋನ್ನ ಕಡೆಗೆ ನೋಡುತ್ತಾ ನಿಂತು ಬಿಟ್ಟಳು. ಧ್ರುವ ಆಫೀಸಿನಿಂದ ಮನೆಗೆ ತಂದು ತನ್ನ ಕ್ಲೋಸೆಟ್ನಲ್ಲಿ ಇಟ್ಟಿದ್ದ ಅಂತಹ ಯಾವ ಫೈಲ್ ಇರಬಹುದು ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಅವಳು ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳಿಗೆ ಏನೂ ನೆನಪಿಗೆ ಬರುತ್ತಿರಲಿಲ್ಲ. ಏನೋ ಯೋಚಿಸಿ ಅವಳು ಧ್ರುವನಿಗೆ ಕರೆ ಮಾಡಲು ಅವನ ನಂಬರ್ ಡಯಲ್ ಮಾಡಿದಳು. ಆದರೆ ಮರುಕ್ಷಣವೇ ಕರೆಯನ್ನು ಕಟ್ ಮಾಡಿದಳು. ತಾನು ಪದೇ ಪದೇ ತನಗೆ ಫೋನ್ ಮಾಡುತ್ತಿದ್ದೇನೆ ಎಂದು ಧ್ರುವ ತನ್ನ ಮೇಲೆ ಅಪವಾದ ಹೊರಿಸುವುದು ಅವಳಿಗೆ ಇಷ್ಟವಿರಲಿಲ್ಲ. ಆದರೆ ಅವಳಿಗೆ ಸುಮ್ಮನಿರಲು ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಅವಳು ಧ್ರುವನಿಗೆ ಮಾಡಿದ ಆ ಕರೆ ಮಿಸ್ಡ್ ಕಾಲ್ ಆಗಿ ಧ್ರುವನಿಗೆ ತಲುಪಿ ಬಿಟ್ಟಿತ್ತು. ಮರುಕ್ಷಣವೇ ಧನ್ವಿಯ ಕೈಯಲ್ಲಿದ್ದ ಫೋನ್ ಮತ್ತೊಮ್ಮೆ ರಿಂಗ್ ಆಗತೊಡಗಿತು. ಈ ಬಾರಿಯೂ ಧ್ರುವನದ್ದೇ ಕರೆಯಾಗಿತ್ತು. ಅವಳು ತಕ್ಷಣ ಕರೆಯನ್ನು ಸ್ವೀಕರಿಸಿದಳು. ಎದುರಿನಿಂದ ಧ್ರುವನ ಧ್ವನಿ ಬಂದಿತ್ತು. ಮಿಸ್ಡ್ ಕಾಲ್ ಯಾಕೆ ಮಾಡುತ್ತಿದ್ದೀಯಾ? ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲವೇ? ಅಥವಾ ಸ್ವಲ್ಪ ಹೆಚ್ಚಾಗಿಯೇ ಜಿಪುಣಿಯಾಗಿದ್ದೀಯಾ? ನಿನ್ನ ಗ್ರೋವರ್ ಮೆನ್ಷನ್ನಲ್ಲಿ ಇರುತ್ತಿದ್ದರೂ ಸಹ ನಿನ್ನ ಫೋನ್ ಬಿಲ್ಲನ್ನು ಇನ್ನೂ ನಾನೇ ಪಾವತಿಸುತ್ತೇನೆ. ಧನ್ವಿ ಮೆಲ್ಲನೆ, ಅದು ನಿಮಗೆ ಫೈಲ್ ಸಿಗದಿದ್ದರೆ ನಾನು ಮನೆಗೆ ಬರಲೇ ಎಂದು ಕೇಳಬೇಕಿತ್ತು. ಅಂದರೆ ನಾನು ನಿಮಗಾಗಿ ಫೈಲ್ ಹುಡುಕಿ ಕೊಡುತ್ತೇನೆ ಎಂದಳು. ಧ್ರುವ ಕೋಪದಿಂದ, ಇಲ್ಲ, ಅದರ ಯಾವುದೇ ಅಗತ್ಯವಿಲ್ಲ. ನೀನು ಅಲ್ಲಿಯೇ ನಿನ್ನ ತವರು ಮನೆಯಲ್ಲೇ ಕುಳಿತುಕೋ. ಈಗ ಮುನಿಸಿಕೊಂಡು ಹೋಗಿದ್ದೀಯಲ್ಲ, ಅಲ್ಲಿಯೇ ಇರು. ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ ಎಂದು ನಿರೀಕ್ಷಿಸಬೇಡ. ಏನೇ ಆದರೂ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರುವುದಿಲ್ಲ. ನೀನು ಅಲ್ಲಿಯೇ ಇರು ಎಂದನು. ಹೀಗೆ ಹೇಳಿ ಅವನು ಮತ್ತೊಮ್ಮೆ ಕರೆಯನ್ನು ಕಟ್ ಮಾಡಿದನು. ಮತ್ತು ಧನ್ವಿಯ ಕಣ್ಣುಗಳಲ್ಲಿ ಮತ್ತೊಮ್ಮೆ ಕಣ್ಣೀರು ತುಂಬಿ ಬಂದಿತು. ಅವಳು ತನ್ನ ಫೋನನ್ನು ಪಕ್ಕಕ್ಕಿಟ್ಟು ಮತ್ತೆ ಹಾಸಿಗೆ ಮೇಲೆ ಮಲಗಿದಳು. ಅವಳು ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ತನ್ನ ಕಣ್ಣೀರನ್ನು ತಡೆಯಲು ಯತ್ನಿಸುತ್ತಿದ್ದಳು. ಇದರಿಂದ ಅವಳ ತಂದೆ ತಾಯಿಗೆ ಆತಂಕವಾಗಬಾರದು ಮತ್ತು ತಂಗಿಗೆ ಬೇಸರವಾಗಬಾರದು ಎಂದು. ಆದರೆ ಅವಳ ಕಣ್ಣಿನಿಂದ ನೀರು ಬರುವುದು ನಿಲ್ಲುವ ಹೆಸರನ್ನೇ ತೆಗೆದುಕೊಳ್ಳುತ್ತಿರಲಿಲ್ಲ. ಈ ಕಾರಣದಿಂದಾಗಿ ಅವಳಿಗೆ ತನ್ನ ಕೋಣೆಯಿಂದ ಹೊರಗೆ ಹೋಗಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಅವಳು ಅಳುತ್ತಾ ಯಾವಾಗ ಮತ್ತೆ ನಿದ್ರಿಸಿದಳೋ ಅವಳಿಗೆ ತಿಳಿಯಲೇ ಇಲ್ಲ. ಸಂಜೆ ಸುಮಾರು 4 ಗಂಟೆಯ ಸಮಯದಲ್ಲಿ ಧ್ರುವನ ಟೇಬಲ್ ಮೇಲಿಟ್ಟಿದ್ದ ತನ್ನ ಫೋನ್ ಕಡೆಯೇ ನೋಡುತ್ತಿದ್ದನು. ಈ ಸಮಯದಲ್ಲಿ ಅವನ ತಲೆ ಕೆಟ್ಟಿತ್ತು. ಏಕೆಂದರೆ ಕಳೆದ 1 ಗಂಟೆಯಿಂದ ಅವನು ಸತತವಾಗಿ ತನ್ನ ಫೋನನ್ನೇ ನೋಡುತ್ತಿದ್ದನು. ಯಾಕೋ ತಿಳಿಯದು, ಆದರೆ ಅವನು ಧನ್ವಿಯ ಫೋನ್ ಕರೆಗಾಗಿ ಕಾಯುತ್ತಿದ್ದನು. ಆ ಕಾಯುವಿಕೆ ಈಗ ದೀರ್ಘವಾಗುತ್ತಾ ಹೋದಂತೆ ಅವನು ತನ್ನ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳತೊಡಗಿದನು. ಅವನು ತನ್ನ ಫೋನ್ ಎತ್ತಿಕೊಂಡು ಧನ್ವಿಗೆ ಕಾಲ್ ಮಾಡೋಣ ಅಂದುಕೊಂಡು ಮತ್ತೆ ಫೋನನ್ನು ಅಲ್ಲೇ ಎಸೆಯುತ್ತಾ, ನಾನೇಕೆ ಅವಳಿಗೆ ಫೋನ್ ಮಾಡಲಿ? ಅವಳು ಹೋಗಿರುವುದು ತನ್ನ ಸ್ವಂತ ಇಷ್ಟದಿಂದ. ಅವಳಿಗೆ ನನ್ನ ಕೋಪದ ಬಗ್ಗೆ ತಿಳಿದಿದೆ. ನಾನು ಕೋಪದಲ್ಲಿ ಏನೇನೋ ಆಡುತ್ತೇನೆ. ಆದರೆ ಅದರ ಅರ್ಥ ನಿಜವಾಗಿಯೂ ಅಲ್ಲಿಂದ ಹೊರಟು ಹೋಗುತ್ತಾಳೆ ಎಂದಲ್ಲವಲ್ಲ. ಅವಳು ಹೋಗಿದ್ದಾಳೆ ಎಂದರೆ ನನಗೆ ಬಿಡು. ನಾನಂತೂ ಅವಳಿಗೆ ಕಾಲ್ ಮಾಡುವುದಿಲ್ಲ. ಮತ್ತು ಒಳ್ಳೆಯದೇ ಆಯಿತು ಅವಳು ಹೋಗಿದ್ದು. ಇಲ್ಲೇ ಇದ್ದಿದ್ದರೆ ಅವಳಿಗೆ ಕಷ್ಟಗಳ ಹೊರತು ಬೇರೇನೂ ಸಿಗುತ್ತಿರಲಿಲ್ಲ ಎಂದು ಹೇಳುತ್ತಾ ತನ್ನ ಫೋನನ್ನು ಅಲ್ಲೇ ಟೇಬಲ್ ಮೇಲಿಟ್ಟು ಅಲ್ಲಿಂದ ಮೀಟಿಂಗ್ ಹಾಲ್ಗೆ ಹೊರಟು ಹೋದನು. ಮತ್ತೊಂದೆಡೆ ಜ್ಯೋತ್ಸ್ನಾ ತನ್ನ ಫೋನಿಂದ ಯಾವಾಗಲಿಂದಲೂ ಧ್ರುವನಿಗೆ ಕಾಲ್ ಮಾಡಲು ಪ್ರಯತ್ನಿಸುತ್ತಿದ್ದಳು. ಏಕೆಂದರೆ ಧ್ರುವನ ಬಳಿ ಕೇಳಬೇಕಿತ್ತು, ತನ್ನ ಅಕ್ಕ ಅಂತಹದ್ದೇನು ತಪ್ಪು ಮಾಡಿದ್ದಾಳೆ ಎಂದು. ಅವನು ಅವಳ ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡು ವಾಪಸ್ಸು ಗ್ರೋವರ್ ಮೆನ್ಷನ್ಗೆ ಕಳುಹಿಸಿದ್ದಾನೆ ಎಂದು. ಅಷ್ಟರಲ್ಲಿ ಮಿಸೆಸ್ ಗ್ರೋವರ್ ಜ್ಯೋತ್ಸ್ನಾಳ ಕಡೆಗೆ ನೋಡುತ್ತಾ, ಸಂಜೆ ಆಯಿತು, ಆದರೆ ನಿನ್ನ ಅಕ್ಕ ಇದುವರೆಗೆ ಏನನ್ನೂ ತಿಂದಿಲ್ಲ, ಕುಡಿದೂ ಇಲ್ಲ. ಹೀಗಾದರೆ ಅವಳ ಆರೋಗ್ಯ ಕೆಡುತ್ತದೆ. ನನಗೆ ಅವಳ ಬಗ್ಗೆ ತುಂಬ ಚಿಂತೆಯಾಗುತ್ತಿದೆ ಎಂದರು. ಜ್ಯೋತ್ಸ್ನಾ ತಕ್ಷಣವೇ, ನೀವು ಬೇಸರ ಮಾಡಿಕೊಳ್ಳದಿದ್ದರೆ ಅಮ್ಮ, ನಾನು ನಿಮಗೊಂದು ಐಡಿಯಾ ಕೊಡಲೇ? ಅಂದರೆ ನಾನು ಒಂದು ಮಾತು ಹೇಳುತ್ತೇನೆ, ಬಹುಶಃ ಅದರಿಂದ ಅಕ್ಕನ ಮೂಡ್ ಸರಿಯಾಗಬಹುದು ಎಂದಳು. ಮಿಸೆಸ್ ಗ್ರೋವರ್ ಆಶ್ಚರ್ಯದಿಂದ ಅವಳ ಕಡೆಗೆ ನೋಡಿದರು. ಮರುಕ್ಷಣವೇ ಜ್ಯೋತ್ಸ್ನಾ ಏನೋ ಹೇಳಿದಳು. ಅದನ್ನು ಕೇಳಿ ಮಿಸೆಸ್ ಗ್ರೋವರ್ ಮುಖದಲ್ಲಿ ನಗು ಮೂಡಿತು. ಆದರೆ ಮುಂದಿನ ಕ್ಷಣವೇ ಆ ನಗು ಮಾಯವೂ ಆಯಿತು. ಅವರು ತಕ್ಷಣವೇ, ಆದರೆ ನಿನ್ನ ಅಕ್ಕ ಮಾಲ್ಗೆ ಬರಲು ಒಪ್ಪುತ್ತಾಳೆಯೇ? ಅವಳ ಮೂಡ್ ಎಷ್ಟು ಆಫ್ ಆಗಿದೆ. ಅವಳು ಒಪ್ಪುತ್ತಾಳೆ ಎಂದು ನನಗೆ ಅನ್ನಿಸುವುದಿಲ್ಲ ಎಂದರು. ಜ್ಯೋತ್ಸ್ನಾ ಕೂಡ ತಕ್ಷಣವೇ, ಅವರು ಒಪ್ಪುತ್ತಾರೆ ಅಮ್ಮ, ಅವರು ಒಪ್ಪಲೇಬೇಕು. ಏಕೆಂದರೆ ನಾನು ನೆಪಗಳನ್ನೇ ಹಾಗೆ ಹೂಡುತ್ತೇನೆ. ಅವರು ಬೇಡ ಎನ್ನಲು ಸಾಧ್ಯವೇ ಇಲ್ಲ ಎಂದಳು. ಅವಳ ಮಾತು ಕೇಳಿ ಮಿಸೆಸ್ ಗ್ರೋವರ್ ಮುಗುಳ್ನಕ್ಕು, ಸರಿ, ಒಮ್ಮೆ ಪ್ರಯತ್ನಿಸಿ ನೋಡು ಎಂದರು. ಅವರ ಮಾತು ಕೇಳಿ ಜ್ಯೋತ್ಸ್ನಾ ತಕ್ಷಣ ಧನ್ವಿಯ ಕೋಣೆಯತ್ತ ಓಡಿದಳು. ಅವಳು ಬಾಗಿಲು ತೆರೆದು ನೋಡಿದಾಗ ಧನ್ವಿ ಮತ್ತೊಮ್ಮೆ ಬೆಡ್ ಮೇಲೆ ಮಲಗಿರುವುದು ಕಂಡಿತು. ಅವಳು ಧನ್ವಿಯ ಹತ್ತಿರ ಬಂದು, ಅಕ್ಕ ಹೇಳಿ, ನನಗೊಂದು ಮುಖ್ಯವಾದ ಕೆಲಸವಿದೆ ಎಂದಳು. ಜ್ಯೋತ್ಸ್ನಾಳ ಧ್ವನಿ ಕೇಳಿ ಧನ್ವಿ ತನ್ನ ಕಣ್ಣುಗಳನ್ನು ತೆರೆದು ಹಾಸಿಗೆಯ ಮೇಲೆ ಎದ್ದು ಕುಳಿತಳು. ಅವಳು ಸಣ್ಣದಾಗಿ ನಕ್ಕು, ಹೇಳು, ಏನು ಕೆಲಸ ಎಂದಳು. ಜ್ಯೋತ್ಸ್ನಾ ತಕ್ಷಣವೇ, ಅದು ನಾಳೆ ನನ್ನ ಫ್ರೆಂಡ್ ಒಬ್ಬಳ ಮದುವೆ ಇದೆ ಮತ್ತು ನಾನು ಇದುವರೆಗೆ ಅವಳಿಗಾಗಿ ಯಾವುದೇ ಶಾಪಿಂಗ್ ಮಾಡಿಲ್ಲ. ಅವಳಿಗಾಗಿ ಯಾವುದೇ ಗಿಫ್ಟನ್ನು ಕೂಡ ತೆಗೆದುಕೊಂಡಿಲ್ಲ. ನನ್ನ ಬಟ್ಟೆಗಳು, ಆಕ್ಸೆಸರೀಸ್ ಯಾವುದನ್ನು ತಗೊಂಡಿಲ್ಲ. ಪ್ಲೀಸ್
ನನ್ನ ಜೊತೆಗೆ ಬನ್ನಿ ಅಕ್ಕ, ನನಗೆ ನಿಮ್ಮ ಸಹಾಯದ ಅಗತ್ಯವಿದೆ ಎಂದಳು. ಧನ್ವಿ ಅವಳ ಮಾತು ಕೇಳಿ ಆಲೋಚನೆಗೆ ಬಿದ್ದಳು. ಅವಳಿಗೆ ಎಲ್ಲೂ ಹೋಗಲು ಮನಸ್ಸಿರಲಿಲ್ಲ. ಜ್ಯೋತ್ಸ್ನಾ ಮರುಕ್ಷಣವೇ ಮತ್ತೆ, ಒಂದು ವೇಳೆ ನೀವು ನನ್ನ ಜೊತೆ ಬರದಿದ್ದರೆ ನಾಳೆ ನಾನು ಅವಳ ಮದುವೆಗೂ ಹೋಗಲು ಸಾಧ್ಯವಾಗುವುದಿಲ್ಲ, ಮತ್ತು ನಾನು ಅವಳ ಮದುವೆಗೆ ಹೋಗದಿದ್ದರೆ ಅವಳಿಗೆ ತುಂಬ ಬೇಸರವಾಗುತ್ತದೆ ಅಕ್ಕ. ನಿಮ್ಮ ಕಾರಣದಿಂದ ಯಾರಿಗಾದರೂ ಬೇಸರವಾಗುವುದು ನಿಮಗೆ ಇಷ್ಟವೇ ಎಂದಳು. ಅವಳ ಈ ಕೊನೆಯ ಮಾತು ಕೇಳಿ ಧನ್ವಿ ಯೋಚನೆಗೆ ಬಿದ್ದಳು. ಏಕೆಂದರೆ ತನ್ನ ಕಾರಣದಿಂದ ಯಾರ ಮನಸ್ಸಿಗೂ ನೋವಾಗುವುದು ಅವಳಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಮೆಲ್ಲನೆ, ಸರಿ, ನಾನು ನಿನ್ನ ಜೊತೆಗೆ ಬರುತ್ತೇನೆ ಎಂದಳು. ಜ್ಯೋತ್ಸ್ನಾ ಮುಗುಳ್ನಕ್ಕು, ಸರಿ, ನೀವು ಬೇಗನೆ ಸಿದ್ಧರಾಗಿ, ನಾವು ಹೊರಡೋಣ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಅವಳು ಹೋದ ನಂತರ ಧನ್ವಿ ಕೆಲವು ಕ್ಷಣಗಳ ಕಾಲ ತನ್ನ ಜಾಗದಲ್ಲೇ ಕುಳಿತಿದ್ದಳು. ನಂತರ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಆದರೂ ಮಾಲ್ಗೆ ಹೋಗಲು ಸಿದ್ಧಳಾದಳು. ಸಂಜೆ ಸುಮಾರು 6 ಗಂಟೆಯ ವೇಳೆಗೆ ಧನ್ವಿ ಜ್ಯೋತ್ಸ್ನಾಳ ಜೊತೆಗೆ ಮಾಲ್ಗೆ ಹೊರಟಿದ್ದಳು. ಅವಳ ಮೂಡ್ ಇನ್ನೂ ಉಲ್ಲಾಸಗೊಂಡಿರಲಿಲ್ಲ. ಆದರೆ ಜ್ಯೋತ್ಸ್ನಾ ತನ್ನ ಕಡೆಯಿಂದ ಪೂರ್ಣ ಪ್ರಯತ್ನ ಮಾಡುತ್ತಿದ್ದಳು. ಅಸಲಿಗೆ ಅವಳ ಯಾವುದೇ ಫ್ರೆಂಡ್ ಮದುವೆ ಇರಲೇ ಇಲ್ಲ. ಆದರೆ ಅವಳು ಧನ್ವಿಯ ಮುನಿಸು ಕಡಿಮೆಯಾಗಿ ಮನಸ್ಸು ಹಗುರವಾಗಲಿ ಎಂಬ ಕಾರಣಕ್ಕಾಗಿ ಅವಳಿಗೆ ಸುಳ್ಳು ಹೇಳಿದ್ದಳು. ಆದರೆ ಮಾಲ್ನಲ್ಲಿದ್ದಾಗಲೂ ಧನ್ವಿ ತೀವ್ರ ಬೇಸರದಲ್ಲಿದ್ದಳು. ಅವಳ ಕಣ್ಣುಗಳು ಪದೇ ಪದೇ ತನ್ನ ಸುತ್ತಲೂ ಹುಡುಕುತ್ತಿದ್ದವು. ಅವಳನ್ನು ನೋಡಿದರೆ ಬಹುಶಃ ಎಲ್ಲಾದರೂ ಧ್ರುವ ಬರಬಹುದೇನೋ ಎಂಬ ಭರವಸೆ ಅವಳ ಹೃದಯದಲ್ಲಿ ಇದ್ದಂತೆ ಕಾಣಿಸುತ್ತಿತ್ತು. ಇಡೀ ದಿನ ಕಳೆದು ಹೋಗಿತ್ತು. ಆದರೆ ಅವಳು ಒಂದೇ ಒಂದು ಬಾರಿಯೂ ಧ್ರುವನನ್ನು ನೋಡಿರಲಿಲ್ಲ. ಮತ್ತೊಂದೆಡೆ ಧ್ರುವ ಇನ್ನೂ ತನ್ನ ಆಫೀಸಿನಲ್ಲೇ ಇದ್ದನು ಮತ್ತು ಈಗ ಅವನಿಗೆ ತಲೆನೋವು ಶುರುವಾಗಿತ್ತು. ಅವನು ತನ್ನ ಅಸಿಸ್ಟೆಂಟನ್ನು ಮರಳಿ ಕ್ಯಾಬಿನ್ಗೆ ಕರೆದು, ಮಿಸ್ಟರ್ ಗ್ರೋವರ್ ಜೊತೆ ನಮ್ಮದೊಂದು ಪ್ರಾಜೆಕ್ಟ್ ನಡೆಯುತ್ತಿತ್ತಲ್ಲ, ಅದಕ್ಕೇನಾಯಿತು ಎಂದು ಕೇಳಿದನು. ಅಸಿಸ್ಟೆಂಟ್ ತಕ್ಷಣವೇ, ಆದರೆ ಅದು ಸದ್ಯಕ್ಕೆ ಪೆಂಡಿಂಗ್ನಲ್ಲಿದೆ ಸರ್, ಅದರ ಮೀಟಿಂಗ್ ಇನ್ನೂ ನಡೆಯಬೇಕಿದೆ ಎಂದಳು. ಧ್ರುವ ತಕ್ಷಣವೇ, ಹಾಗಾದರೆ ಒಂದು ಕೆಲಸ ಮಾಡು, ಬೇಗನೆ ಅದರ ಫೈಲನ್ನು ನನ್ನ ಬಳಿ ತಂದುಕೊಡು. ಈಗಲೇ ಇದೇ ಕ್ಷಣದಲ್ಲಿ ನಾನು ಮಿಸ್ಟರ್ ಗ್ರೋವರ್ ಅವರನ್ನು ಭೇಟಿಯಾಗಲು ಅವರ ಮನೆಗೆ ಹೋಗುತ್ತೇನೆ. ಇನ್ನು ಮೀಟಿಂಗ್ ಅವರ ಮನೆಯಲ್ಲೇ ನಡೆಯುತ್ತದೆ ಎಂದನು. ಆ ಅಸಿಸ್ಟೆಂಟ್ ಆಶ್ಚರ್ಯಚಕಿತಳಾದಳು. ಏಕೆಂದರೆ ಬಿಸಿನೆಸ್ ಮೀಟಿಂಗ್ ಮನೆಯಲ್ಲಿ ಹೇಗೆ ನಡೆಯಲು ಸಾಧ್ಯ? ಆದರೆ ಧ್ರುವನಿಗೆ ಈಗ ಮಿಸ್ಟರ್ ಗ್ರೋವರ್ ಜೊತೆ ಅವರ ಮನೆಯಲ್ಲೇ ಮೀಟಿಂಗ್ ಮಾಡಬೇಕಿತ್ತು. ಕೆಲವೇ ನಿಮಿಷಗಳಲ್ಲಿ ಅಸಿಸ್ಟೆಂಟ್ ಫೈಲನ್ನು ತಂದು ಕೊಟ್ಟಳು ಮತ್ತು ಧ್ರುವ ಆ ಫೈಲ್ ಹಿಡಿದು ಗ್ರೋವರ್ ಮೆನ್ಷನ್ ಅಂತ ಹೊರಡನು. ಮತ್ತೊಂದೆಡೆ ಧನ್ವಿ ಇನ್ನೂ ಜ್ಯೋತ್ಸ್ನಾಳ ಜೊತೆ ಮಾಲ್ನಲ್ಲೇ ಇದ್ದಳು ಮತ್ತು ಈಗ ಅವಳು ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಕುಳಿತು ಐಸ್ ಕ್ರೀಮ್ ತಿನ್ನುತ್ತಿದ್ದಳು. ಆದಾಗ್ಯೂ ಅವಳಿಗೆ ಐಸ್ ಕ್ರೀಮ್ ತಿನ್ನುವ ಮನಸ್ಸಿರಲಿಲ್ಲ. ಆದರೆ ಜ್ಯೋತ್ಸ್ನಾ ಹಠ ಹಿಡಿದಿದ್ದರಿಂದ ಅವಳಿಗೆ ಬೇಡ ಎನ್ನಲು ಸಾಧ್ಯವಾಗಲಿಲ್ಲ. ಇತ್ತ ಧ್ರುವನ ಕಾರು ಗ್ರೋವರ್ ಮೆನ್ಷನ್ನ ಪಾರ್ಕಿಂಗ್ ಏರಿಯಾದಲ್ಲಿ ಬಂದು ನಿಂತಿತ್ತು ಮತ್ತು ಧ್ರುವ ತನ್ನ ಕೈಯಲ್ಲಿ ಫೈಲ್ ಹಿಡಿದುಕೊಂಡು ಒಳಗಡೆ ಬಂದನು. ಎದುರಿನ ಸೋಫಾದಲ್ಲಿ ಕುಳಿತಿದ್ದ ಮಿಸ್ಟರ್ ಗ್ರೋವರ್ ಮತ್ತು ಮಿಸೆಸ್ ಗ್ರೋವರ್ ಅವನನ್ನು ಅಲ್ಲಿ ನೋಡಿ ದಂಗಾದರು. ಧ್ರುವ ಗ್ರೋವರ್ ಮೆನ್ಷನ್ಗೆ ಬಂದಿದ್ದಾನೆಂಬುದನ್ನು ಅವರಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ಇದನ್ನು ನಿರೀಕ್ಷಿಸಿರಲಿಲ್ಲ. ಆದರೆ ಧ್ರುವ ಇಲ್ಲಿಗೆ ಬಂದಿದ್ದಾನೆ ಎಂದರೆ ಅವನು ಖಂಡಿತ ಧನ್ವಿಗಾಗಿ ಬಂದಿರಬೇಕು ಎಂದು ಭಾವಿಸಿ ಅವರ ಮುಖದಲ್ಲಿ ನಗು ಮೂಡಿತು. ಅವರಿಬ್ಬರು ತಮ್ಮ ಜಾಗದಿಂದ ಎದ್ದು ನಿಂತರು. ಮಿಸೆಸ್ ಗ್ರೋವರ್ ಧ್ರುವನ ಕಡೆಗೆ ನೋಡುತ್ತಾ, ತುಂಬ ಸಂತೋಷವಾಯಿತು ಧ್ರುವ, ನೀನು ಇಲ್ಲಿಗೆ ಬಂದದ್ದು. ಬಾ, ಕುಳಿತುಕೋ ಎಂದು ಸೋಫಾದ ಕಡೆಗೆ ಕೈ ತೋರಿಸಿದರು. ಮಿಸ್ಟರ್ ಗ್ರೋವರ್ ಕೂಡ ಮುಗುಳ್ನಗುತ್ತಾ, ನಿಜವಾಗಿಯೂ ನಿನ್ನನ್ನು ಇಲ್ಲಿ ನೋಡಿ ತುಂಬ ಖುಷಿಯಾಯಿತು ಧ್ರುವ, ಬಾ ಕುಳಿತುಕೋ. ಶ್ವೇತಾ, ನೀನು ಹೋಗಿ ಧ್ರುವನಿಗಾಗಿ ಚಹಾ ತಿಂಡಿ ತಗೊಂಡು ಬನ್ನಿ ಎಂದರು. ಶ್ವೇತಾರವರು ಎಂದು ತಲೆಯಾಡಿಸಿ ಅಲ್ಲಿಂದ ಹೋಗಲು ಹೊರಟರು. ಧ್ರುವ ಅವರನ್ನು ತಡೆಯುತ್ತಾ, ಅದರ ಯಾವುದೇ ಅಗತ್ಯವಿಲ್ಲ ಮಿಸೆಸ್ ಗ್ರೋವರ್, ಅಂದರೆ ನಾನು ಇಲ್ಲಿಗೆ ಕೇವಲ ಬಿಸಿನೆಸ್ ಮೀಟಿಂಗಾಗಿ ಬಂದಿದ್ದೇನೆ ಎಂದನು. ಅವನ ಮಾತು ಕೇಳಿ ಮಿಸ್ಟರ್ ಗ್ರೋವರ್ ಆಶ್ಚರ್ಯಪಟ್ಟರು. ಧ್ರುವ ತಕ್ಷಣವೇ, ಮಿಸ್ಟರ್ ಗ್ರೋವರ್, ನಮ್ಮದೊಂದು ಪ್ರಾಜೆಕ್ಟ್ ಪೆಂಡಿಂಗ್ನಲ್ಲಿದೆ ಎಂಬುದು ನಿಮಗೂ ತಿಳಿದಿದೆ. ಹಾಗಾಗಿ ನಾವು ಅದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಬೇಕು ಎಂದು ನನಗೆ ಅನಿಸಿತು. ನನಗೆ ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಜೊತೆ ಮಾತನಾಡಬೇಕಿತ್ತು. ಅದಕ್ಕೆ ಯೋಚಿಸಿದೆ. ನಾವು ಮನೆಯಲ್ಲೇ ಮೀಟಿಂಗ್ ಮಾಡಬಹುದಾದಾಗ ಸುಮ್ಮನೆ ಕಾಯುವುದು ಏಕೆ? ಅಷ್ಟೊಂದು ಫಾರ್ಮಲ್ ಆಗಿರಬೇಕಾದ ಅಗತ್ಯವಿಲ್ಲ ಎಂದನು. ಅವನ ಮಾತಿಗೆ ಮಿಸ್ಟರ್ ಗ್ರೋವರ್ ಈಗ ಇನ್ನೂ ಹೆಚ್ಚು ಆಶ್ಚರ್ಯಚಕಿತರಾದರು. ಆಫೀಸಿನಲ್ಲೂ ಸರಿಯಾಗಿ ಮೀಟಿಂಗ್ ಮಾಡದ ಧ್ರುವ ಈಗ ತಾನಾಗಿಯೇ ಮನೆಗೆ ಮೀಟಿಂಗ್ ಮಾಡಲು ಬಂದಿದ್ದಾನೆ. ಅವರು ಸಣ್ಣದಾಗಿ ನಕ್ಕು, ಏಕೆ ಆಗಬಾರದು ಧ್ರುವ, ಖಂಡಿತ, ಆದರೆ ಚಹಾ ತಿಂಡಿ ಎಂದು ಮಾತು ಮುಗಿಸುವ ಮುನ್ನವೇ ಧ್ರುವ, ನಾನು ಹೇಳಿದ್ದನಲ್ಲ, ಅಷ್ಟೊಂದು ಫಾರ್ಮಲ್ ಆಗುವ ಅಗತ್ಯವಿಲ್ಲ ಎಂದನು. ಹೀಗೆ ಹೇಳುತ್ತಾ ಅವನು ದೀರ್ಘವಾಗಿ ನುಡಿಸಿರು ಬಿಟ್ಟು ತನ್ನ ಕಣ್ಣುಗಳನ್ನು ಅತ್ತಿತ್ತ ತಿರುಗಿಸತೊಡಗಿದನು. ಇದುವರೆಗೆ ಆಶ್ಚರ್ಯದಲ್ಲಿದ್ದ ಮಿಸ್ಟರ್ ಗ್ರೋವರ್ ಮತ್ತು ಮಿಸೆಸ್ ಗ್ರೋವರ್ ಅವರ ಮುಖದಲ್ಲಿ ಈಗ ಸಣ್ಣದೊಂದು ಮುಗುಳ್ನಗು ಮೂಡಿತು. ಏಕೆಂದರೆ ಈಗ ಅವರು ಧ್ರುವನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದರು. ಧ್ರುವ ತನ್ನ ಕಣ್ಣುಗಳನ್ನು ಅತ್ತಿತ್ತ ಓಡಿಸುತ್ತಿದ್ದ ರೀತಿಯನ್ನು ನೋಡಿದರೆ ಅವನು ಇಲ್ಲಿಗೆ ಯಾವುದೇ ಬಿಸಿನೆಸ್ ಮೀಟಿಂಗ್ ಮಾಡಲು ಬಂದಿಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅವನು ಇಲ್ಲಿಗೆ ಬಂದಿರುವುದು ಧನ್ವಿಗಾಗಿಯೇ. ಆದರೂ ಆ ವಿಷಯವನ್ನು ಒಪ್ಪಿಕೊಳ್ಳಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಶ್ವೇತರವರು ಮುಗುಳ್ನಗುತ್ತಾ, ಸರಿ, ನೀವಿಬ್ಬರು ನಿಮ್ಮ ಬಿಸಿನೆಸ್ ಬಗ್ಗೆ ಚರ್ಚೆ ಮಾಡಿ, ಅಷ್ಟರಲ್ಲಿ ನಾನು ಧನ್ವಿಗೆ ಕಾಲ್ ಮಾಡುತ್ತೇನೆ, ಅವಳು ಕೂಡ ಮನೆಗೆ ವಾಪಸ್ಸು ಬರುತ್ತಾಳೆ ಎಂದರು.
ಧ್ರುವ ಅವರ ಮಾತನ್ನು ಕೇಳಿದ ತಕ್ಷಣವೇ ಅವಳು ಎಲ್ಲಿಗೆ ಹೋಗಿದ್ದಾಳೆ ಎಂದು ಕೇಳಿದನು. ಈ ಮಾತು ಹೇಳಲು ಅವನು ಒಂದು ಸೆಕೆಂಡ್ ಕೂಡ ತಡ ಮಾಡಲಿಲ್ಲ. ಶ್ವೇತಾರವರು ಸಣ್ಣದಾಗಿ ನಕ್ಕು, ಅವಳು ಜ್ಯೋತ್ಸ್ನಾಳ ಜೊತೆ ಮಾಲ್ಗೆ ಹೋಗಿದ್ದಾಳೆ. ನಾಳೆ ಜ್ಯೋತ್ಸ್ನಾಳ ಫ್ರೆಂಡ್ ಒಬ್ಬಳ ಮದುವೆ ಇದೆ, ಹಾಗಾಗಿ ಅವಳಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಧನ್ವಿಯ ಮೂಡು ಕೂಡ ಸರಿ ಇರಲಿಲ್ಲ, ಅದಕ್ಕೆ ಧನ್ವಿಯನ್ನು ಶಾಪಿಂಗ್ಗೆ ಕಳುಹಿಸೋಣ ಎಂದುಕೊಂಡೆವು ಎಂದರು. ಅವರ ಮಾತು ಮುಗಿಯುವ ಮುನ್ನವೇ ಧ್ರುವ ತನ್ನ ಪಾಕೆಟ್ನಿಂದ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡುತ್ತಾ, ನಾನು ಕೇವಲ 5 ನಿಮಿಷದಲ್ಲಿ ಬರುತ್ತೇನೆ ಎಂದನು. ಧನ್ವಿಯ ತಂದೆ ತಾಯಿ ಆಶ್ಚರ್ಯಚಕಿತರಾದರು. ಧ್ರುವ ಫೋನ್ ಕಟ್ ಮಾಡಿ ಅವರ ಕಡೆಗೆ ನೋಡುತ್ತಾ, ಅಸಲಿಗೆ ನನಗೆ ಒಂದು ಮುಖ್ಯವಾದ ಕೆಲಸ ಬಂದಿದೆ, ಹಾಗಾಗಿ ನಾನು ಹೋಗಬೇಕು. ಈ ಮೀಟಿಂಗನ್ನು ನಾವು ಇನ್ನೊಮ್ಮೆ ಇಟ್ಟುಕೊಳ್ಳೋಣ ಎಂದು ಹೇಳಿ ತಕ್ಷಣವೇ ಅಲ್ಲಿಂದ ಹೊರಟು ಹೋದನು. ಧನ್ವಿಯ ತಂದೆ ತಾಯಿ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾ ನಿಂತರು. ಅವನು ಬಂದದ್ದು ಬಿರುಗಾಳಿಯಂತೆ, ಹೋದದ್ದು ತೂಫಾನಿನಂತೆ. ಸ್ವಲ್ಪ ಸಮಯದ ನಂತರ ಮಾಲ್ನ ಪಾರ್ಕಿಂಗ್ ಏರಿಯಾದಲ್ಲಿ ಧ್ರುವನ ಕಣ್ಣುಗಳು ಅತ್ತಿತ್ತ ಹುಡುಕುತ್ತಿದ್ದವು ಮತ್ತು ಅವನು ಧನ್ವಿಯ ಕಾರನ್ನು ನೋಡುತ್ತಿದ್ದನು. ಆದರೆ ಆ ಕಾರು ಅವನಿಗೆ ಎಲ್ಲೂ ಕಾಣಿಸುತ್ತಿರಲಿಲ್ಲ. ಅಷ್ಟರಲ್ಲಿ ಅವನಿಗೆ ಹಿಂದಿನಿಂದ ಒಂದು ಧ್ವನಿ ಕೇಳಿಸಿತು. ಯಾರನ್ನು ಹುಡುಕುತ್ತಿದ್ದೀರಾ ಧ್ರುವ ರಾಣ? ಆ ಧ್ವನಿಯನ್ನು ಕೇಳಿ ಧ್ರುವ ತಕ್ಷಣವೇ ತಿರುಗಿ ಹಿಂದೆ ನೋಡಿದನು. ಹಿಂದೆ ನಿಶಾ ನಿಂತಿದ್ದಳು. ನಿಶಾ ಯಾರ ಜೊತೆಗೆ ಧ್ರುವನಿಗೆ ಮೊದಲೇ ಜಗಳವಾಗಿತ್ತೋ ಅವಳು. ಏಕೆಂದರೆ ನಿಶಾ ತನ್ನ ಗಂಡನಿಗೆ ದ್ರೋಹ ಮಾಡುತ್ತಿದ್ದಳು ಮತ್ತು ಧ್ರುವ ಈ ವಿಷಯವನ್ನು ಅವಳ ಗಂಡನಿಗೆ ತಿಳಿಸಿದ್ದನು. ಅವಳನ್ನು ನೋಡಿದ ತಕ್ಷಣ ಧ್ರುವ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡನು ಮತ್ತು ಅವಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅಲ್ಲಿಂದ ಹೋಗತೊಡಗಿದನು. ಆದರೆ ನಿಶಾ ನಗುತ್ತಾ, ನಿನ್ನ ಹೆಂಡತಿಯನ್ನು ಹುಡುಕುತ್ತಿದ್ದೀಯಾ ಎಂದು ಅನಿಸುತ್ತಿದೆ ಎಂದಳು. ಮುಂದುವರಿಯುವುದು.